ಗುರು ಇಂಥ ಒಳ್ಳೆ ಕೂರ್ಗಿ ಶೈಲಿಯ ಪೋರ್ಕು ಅದು ಈ ಜರ್ಮನ್ ಬ್ರೀವರಿಲಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಸಿಗೋ ನಾಟಿ ಶೈಲಿಯ ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಜಾಗಕ್ಕೆ ಬಂದ್ರೆ ನೀವು ಪ್ರೀಮಿಯಂ ಆಗಿರೋ ಒಂದು ಬ್ರಂಚ್ನ ಮಾಡ್ಬೋದು. ಪ್ರತಿ ಭಾನುವಾರ ಮಧ್ಯಾಹ್ನ 12:30 ಇಂದ 3:30 ತನಕ ಈ ಬ್ರಂಚ್ನ ಏರ್ಪಾಟ್ ಮಾಡಿರ್ತಾರೆ. ನಿಮ್ ಕಣ್ಣಿಗೆ ಕಾಣೋ ಅಷ್ಟು ಐಟಮ್ಸ್ನ ನೀವು ಅನ್ಲಿಮಿಟೆಡ್ ಆಗಿ ಇಲ್ಲಿ ಬ್ಯಾಟಿಂಗ್ ಮಾಡ್ಬೋದು. ಡೆಸರ್ಟ್ಸ್ ವಿಚಾರಕ್ಕೆ ಬಂದ್ರೆ ಇಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ, ಬಹಳನೇ ಖುಷಿ ಆಯ್ತು. ಒಂದ್ ಕಡೆ ಲೈವ್ ಮ್ಯೂಸಿಕ್ ಇದ್ರೆ ಇನ್ನೊಂದ್ ಕಡೆ ಚಾಟ್ಸು ಮತ್ತೆ ಪಾಸ್ತಾಗೆ ಲೈವ್ ಕೌಂಟರ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ಪಾಸ್ತಾನ ಆರ್ಡರ್ ಮಾಡ್ಕೊಂಡು ಎಂಜಾಯ್ ಮಾಡಬಹುದು. ಮೈಕ್ರೋ ಬ್ರೀವರ್ ಇರೋದ್ರಿಂದ ಬರೀ ಪಾರ್ಟಿ ಮಾಡೋ ಹುಡುಗರು ಅಥವಾ ಹುಡುಗಿರ ಅಲ್ಲದೆ ಫ್ಯಾಮಿಲಿ ಮತ್ತೆ ಕಿಡ್ಸ್ ನ ಕರ್ಕೊಂಡು ಆರಾಮಾಗಿ ಇಲ್ಲಿ ಬರ್ಬೋದು. ಲೈವ್ ಆಗಿ ಮ್ಯಾಚ್ ನೋಡ್ಕೊಂಡು ಚೀಲ್ಡ್ ಆಗಿರೋ ಮ್ಯಾಂಗೋ ಬಿಯರ್ ನ ಕುಡಿತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ ಗುರು. ಇನ್ನು ಫುಡ್ ವಿಚಾರಕ್ಕೆ ಬಂದ್ರೆ ಅಂತೂ ಬೋತ್ ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಆಗಿ ಇಲ್ಲಿ ಫುಡ್ ನ ನೀವು ಟ್ರೈ ಮಾಡಬಹುದು. ಅದರಲ್ಲಿ ವೆಜ್ ಅಲ್ಲಿ ಹುನಾನ್ ಪನ್ನೀರ್ ಅಂತ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದಂಗೆ ಫ್ಯಾಮಿಲಿ ಆಡಿಯನ್ಸ್ ಇಂದ ಈ ಬ್ರೀವರಿ ಅಂತೂ ಫುಲ್ ಆಗೋಯ್ತು. ನಾನ್ ವೆಜ್ ಅಲ್ಲಿ ಕೂರ್ಗಿ ಸ್ಟೈಲ್ ಪೋರ್ಕ್ ಅಂತೂ ನಮ್ಮ ಚೈನಾ ಬ್ರೋಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹುನಾನ್ ಪನ್ನೀರು ಸಖತ್ ಕ್ರೇಜಿ ಆಗಿತ್ತು. ಅದ್ರ ಜೊತೆಗೆ ಫಿಶ್ ಕಬಾಬ್ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನು ಇಲ್ಲಿ ಸಿಗೋ ನಾಟಿ ಸ್ಟೈಲ್ ನ ಬಿರಿಯಾನಿ ಅಂತೂ ಮಸಾಲಾ ಭರಿತವಾಗಿ ಸೂಪರ್ ಆಗಿತ್ತು ಗುರು. ತಿಂದಿದ್ದೆಲ್ಲ ಜೀರ್ಣ ಆಗೋದಕ್ಕೆ ಕೊನೆಯದಾಗಿ ಇಲ್ಲಿನ ರಸಾನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ನಮ್ ದೋಸ್ತ ಬಿಯರ್ ಹೊಡೆದ್ರು, ನಾವು ಯಾವ್ದಾದ್ರು ಮಾಕ್ಟೈಲ್ ಟ್ರೈ ಮಾಡೋಣ ಅಂತ ಕೊನೆಯದಾಗ ಒಂದು ಮಾಕ್ಟೈಲ್ ಇಂದ ಎಂಡ್ ಮಾಡಿದ್ವಿ. ಜಾಗ ನೆನಪಿದೆಯಲ್ಲ, ಡಿಸ್ಟ್ರಿಕ್ಟ್ 6 ಪಬ್ ಅಂಡ್ ಬ್ರೀವರಿ, ರಾಜಾಜಿನಗರ.